ಮಾಧ್ಯಮದ ಬಂಧುಗಳೇ, ತಮ್ಮೆಲ್ಲರಿಗೂ ಶುಭ ಮುಂಜಾವಿನ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮಕರ ಸಂಕ್ರಾಂತಿಯ ಶುಭಾಶಯ ಕೂಡ ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ಮಕರ ಸಂಕ್ರಾಂತಿಯ ಈ ಪರ್ವ ದಿನದ ಸಂದರ್ಭದಲ್ಲಿ ಇಡಿಯಾದ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಒಂದು ರೀತಿಯಿಂದ ಅಸಹನೆ, ಅಸಮಾಧಾನ, ಕಿಚ್ಚು, ರೊಚ್ಚು ಇವೆಲ್ಲನ್ನ ಹುಟ್ಟು ಹಾಕಿದಂತಹ ಗೌರವಾನ್ವಿತ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಮೊನ್ನೆ ಸುಪ್ರೀಂ ಕೋರ್ಟಿನ ಸಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪು ಮತ್ತೆ ಅದು ರಾಜ್ಯ ಸರ್ಕಾರಗಳ ಒಂದು ಇಚ್ಛೆ ಮೇರೆಗೆ ಆಗಬೇಕು, ರಾಜ್ಯ ಸರ್ಕಾರಗಳ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ತೀರ್ಪನ್ನು ನೀಡಿದ್ದಾರೆ. ಬಂಧುಗಳೇ, ತಮ್ಮ ಮುಖೇನ ಸಮಸ್ತ ಜನತೆಗೂ ಸರ್ಕಾರಕ್ಕೂ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಿಂದ ಹೊರಬಂತಹ ನ್ಯಾಯ ನೀಡಿದಂತಹ ಅಥವಾ ತೀರ್ಪು ನೀಡಿದಂತಹ ಘನತೆವೆತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇವೆ. ಈ ಪೂರ್ವದಲ್ಲಿ ಈ ಚೆನ್ನಯ್ಯ ವರ್ಸಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಮತ್ತು ಪಂಜಾಬ್ ಸರ್ಕಾರದ ಸುಪ್ರೀಂ ಕೋರ್ಟಿಗೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಗೆ ಕಲ್ಪಿಸೋದಕ್ಕೋಸ್ಕರವಾಗಿ ಮಾರ್ಗದರ್ಶನವನ್ನು ಇದೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದಾಗ ಆಗ ತೀರ್ಪು ಕೊಟ್ಟಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮೀಸಲಾತಿ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ರೀತಿಯ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಮೀಸಲಾತಿ ವಿಷಯದಲ್ಲಿ ಪರಿಶಿಷ್ಟ ಜಾತಿ ಎಂಬುದು ಒಂದೊಂದು ಸಿಂಗಲ್ ಯೂನಿಟ್, ಅದನ್ನು ಒಡೆದು ಮತ್ತೆ ಒಳ ಮೀಸಲಾತಿ ಕಲ್ಪಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟಿದ್ದರು. ಹಿಂದುಳಿದವರ ದಲಿತರನ್ನ ಚೂಟಿ ಅಳಿಸಿ ತೊಟ್ಟಲ್ಲಿ ಹಾಕಿ ತೂಗುವಂತಹ ಕೆಲಸ ಮಾಡಬೇಡಿ. ನಿಜವಾಗ್ಲೂ ನಿಮಗೆ ಸಾಮಾಜಿಕ ನ್ಯಾಯ ಕೊಡುವಂತಹ ಸದಿಚ್ಛೆ ಇದ್ದಿದ್ದೇ ಆದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ನೀವೇನು ಗಂಟಾಘೋಷವಾಗಿ ಕೊಚ್ಕೊಳ್ತಿರೋ ಅದು ನಿಜವೇ ಆಗಿದ್ದರೆ ಇವತ್ತು ಯಾವ ಸಮಾಜ ಹಿಂದುಳಿದಿದೆಯೋ ಅದಕ್ಕೆ ವಿಶೇಷ ಸವಲತ್ತನ್ನು ಕೊಟ್ಟು, ವಿಶೇಷವಾದ ಅನುದಾನವನ್ನು ಕೊಟ್ಟು ಅದನ್ನು ಮುಂದೆ ತರುವಂತಹ ಪ್ರಯತ್ನ ಆಗಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಅದನ್ನು ಬಿಟ್ಟು ಒಡೆಯುವಂತಹ ಪ್ರಯತ್ನಕ್ಕೆ, ದುಸ್ಸಾಹಸಕ್ಕೆ ಯಾವುದೇ ಸರ್ಕಾರ ಮಾಡಬಾರ್ದು. ಮಾಡಿದ್ದೇ ಆದರೆ ಆಗಲಿ ಅಂತಹ ಶಬ್ದವನ್ನು ಮತ್ತೊಮ್ಮೆ ಪುನಶ್ಚಿಸ್ತನೆ. ರಕ್ತ ಕ್ರಾಂತಿ ಆದೀತು, ಎಚ್ಚರ ಎಚ್ಚರ. ದಲಿತ ಹಿಂದುಳಿದವ ಎದ್ದರೆ ಸರ್ಕಾರ ನಡುಗಿ ಹೋದಿತ್ತು. ಸರ್ಕಾರವನ್ನು ಬುಡಿಮೇಲು ಮಾಡುವಂತಹ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ. ಪಕ್ಷಾತೀತವಾಗಿ ಇವತ್ತು ಪರಿಶಿಷ್ಟರು ಹಿಂದುಳಿದರು ಒಂದಾಗಿ ನಮ್ಮ ಹಕ್ಕುಗಳನ್ನು ಉಳಿಸುವಲ್ಲಿ
ನಮ್ಮ ಮುಂದಿನ ಸಂತತಿಯವರ ಭವಿಷ್ಯಕ್ಕಾಗಿ ನಾವು ಹೋರಾಡಬೇಕಾಗಿದೆ. ಆ ನಿಟ್ಟಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಆಕ್ಷೇಪಣೆ ಮತ್ತು ವಿರೋಧದ ಒಂದು ಅಹವಾಲುಗಳನ್ನು ಆದಷ್ಟು ಬೇಗ 31 ಜನವರಿಯಕ್ಕಿಂತ ಪೂರ್ವದಲ್ಲಿಯೇ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ಅವರ ಒಂದು ಆಯೋಗದ ಕಚೇರಿಗೆ ತಲುಪಿಸಬೇಕು ಮತ್ತು ಒಂದು ಪ್ರತಿಯನ್ನು ಎಚ್ಚರಿಕೆ ರೂಪದಲ್ಲಿ ಸರ್ಕಾರಕ್ಕೂ ಕೂಡ ತಾವು ಕಳಿಸ್ಬೇಕಂತ ಮಾಧ್ಯಮದ ಮಿತ್ರರ ಮುಖೇನ ನಾನು ಸಮಸ್ತ ಜನರಿಗೆ ವಿನಂತಿ ಮಾಡ್ತೇನೆ. ತಮ್ಮೆಲ್ಲರಿಗೂ ವಂದನೆ. ಆಯೋಗ ಸ್ವೀಕರಿಸುವಂಥ ಒಂದು ರಿಸೆಪ್ಟಿವ್ ಎಂಟಿಟಿ ಅಷ್ಟೇ, ರೆಸಿಪ್ರೊಕೇಷನ್ ಕೊಡೋದಿಲ್ಲ. ನಂತರದ ಕ್ರೋಢೀಕೃತವಾಗಿ ಆಯೋಗದ ಮುಂದೆ ಬರುವಂಥ ಅಹವಾಲುಗಳು, ಆಕ್ಷೇಪಣೆಗಳು, ಸಲಹೆಗಳು, ದೂರುಗಳು, ದಾಖಲೆಗಳನ್ನು ಪರಿಶೀಲಿಸಿ ಅದೊಂದು ನಿರ್ಣಯ ತೆಗೆದುಕೊಂಡು ಸರ್ಕಾರಕ್ಕೆ ಏನಾದರೂ ಸೂಚಿಸ್ಬೋದು. ಅದು ಏನೇ ಸೂಚಿಸಲಿ, ಯಾವ ಆಧಾರ ಮೇಲೆ ಆಯೋಗ ಸೂಚಿಸ್ತದೆ? ನಾನು ಇವತ್ತು ನನ್ನ ಸಮಾಜದ ಸಂಖ್ಯೆ ಒಂದು 2 ಕೋಟಿ ಅಂತ ಹೇಳ್ತೀನಿ. ನಾನು ಸ್ವೀಕಾರ ಮಾಡ್ತದ? ಸ್ವೀಕರಿಸೋದಕ್ಕೆ ಯಾವುದಾದ್ರು ಸಂವಿಧಾನಿಕ ಮಾನ್ಯತೆ ಇದೆಯಾ? ಸಂವಿಧಾನಿಕ ಮಾನ್ಯ ಇರೋದು ಒಂದು ಜನಗಣತಿಗೆ, ಎರಡನೇದು ಸರ್ಕಾರದಿಂದ ಆದಂತಹ, ಅದು ಕೇಂದ್ರ ಸರ್ಕಾರದಿಂದ ಆದಂತಹ ಜಾತಿ ಗಣತಿ. ಇವೆರಡನ್ನು ಬಿಟ್ಟರೆ ಬೇರೆ ಯಾವುದೇ ಗಣತಿಗೆ ಮಾನ್ಯತೆ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೂ ಗೊತ್ತು, ಸರ್ವೋಚ್ಚ ನ್ಯಾಯಾಲಯಕ್ಕೂ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದಾಗೂ ಕೂಡ ಈ ರೀತಿಯಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ಜನರ ಮೇಲೆ ಹೇರುವಂತಹ ಪ್ರಯತ್ನ ಆಗ್ತದೆ. ಆದರೆ ನ್ಯಾಯಾಂಗದ ಮೇಲೆ, ನ್ಯಾಯಮೂರ್ತಿಗಳ ಮೇಲೆ, ಸರ್ವೋಚ್ಚ ನ್ಯಾಯಾಲಯದ ಗೌರವದಿಂದ ನಾವು ತಲೆಬಾಗ್ತೀವಿ. ಯಾಕೆಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರಿಗೆ ಸಂವಿಧಾನಕ್ಕೆ ಪ್ರದತ್ತವಾದ ಒಂದು ಗೌರವ ಇದೆ, ಆ ಗೌರವಕ್ಕೆ ತಲೆಬಾಗಲೇಬೇಕು. ಆದರೆ ಪ್ರಜಾಸತ್ತಾತ್ಮಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಒಂದು ಮೂಲ ಏನು ಹಕ್ಕುಗಳ ಒಂದು ಅಡಿಯಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದೇವೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಒಪ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಯಾಕೆ ನಮ್ಮ ಮನಸ್ಸಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಕಾನೂನಿನ ಹೆಚ್ಚಿನ ಒಂದು ಪರಿವೆ ಇಲ್ಲಂಥ ವ್ಯಕ್ತಿಯಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ನು ಕಾದು ನೋಡೋದು, ಇಲ್ಲಿದ್ರೆ ಮುಂದೆ ಬೀದಿಗಿಳಿದು ನಮ್ಮ ನಿರ್ಣಯವನ್ನು ತೆಗೆದುಕೋಬೇಕಾಗ್ತದೆ. ಸರ್, ಈಗ ವರದಿ ಎಲ್ಲವನ್ನು ಗೌಪ್ಯವಾಗಿದೆ. ಸರ್ಕಾರ ಸ್ವೀಕಾರ ಮಾಡಿದೆ ಕಾಂತರಾಜ್ ಆಯೋಗ ವರದಿನ. ನಾಗಮೋಹನ್ ದಾಸ್ ವರದಿಯ ಮೇಲೆ 15-17% ಮಾಡಿದರು. ಅಂದರೆ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತ ತಂದು ಕೊಟ್ಟ ಮೇಲೆ ಹೊಡೆಯೋ ಪ್ರಯತ್ನ ಯಾಕೆ? ತಮಗೆ ಮನವರಿಕೆ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತಹ ಮೀಸಲಾತಿ ಪ್ರಮಾಣ ಕಡಿಮೆ ಇದೆ ಅಂತಂದು ತಾವು ಒಪ್ಕೊಂಡಿದ್ರಿ, ಹೊಡೆಯೋ ಪ್ರಯತ್ನ ಯಾಕೆ? ಅಷ್ಟಾಗಿಯೂ ಆದಾಗ್ಯೂ ಕೂಡ ಯಾವುದೇ ಒಂದು ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ನಿಮಗೆ ಹೆಚ್ಚಿನ ಸವಲತ್ತು ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಆ ಸಮುದಾಯಕ್ಕೆ ಗುರಿಯಾಗಿಸ್ಕೊಂಡು ಯಾವ ರೀತಿ ಈಗ ಬಂಜಾರ ಅಭಿವೃದ್ಧಿ ನಿಗಮ ಇದೆ, ಭೋವಿ ಅಭಿವೃದ್ಧಿ ನಿಗಮ ಇದೆ, ಬಾಬು ಜಗಜೀವನ ಅಭಿವೃದ್ಧಿ ನಿಗಮ ಇದೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಈ ನಿಗಮಗಳ ಮುಖೇನ ಆ ಒಂದು ಸಮುದಾಯಕ್ಕೆ ಕೇಂದ್ರೀಕೃತವಾಗಿ ಹೆಚ್ಚಿನ ಅನುದಾನ ಕೊಟ್ಟು, ಹೆಚ್ಚಿನ ಸವಲತ್ತು ಕೊಟ್ಟು ಮುಂದೆ ತರಬಹುದಾಗಿತ್ತಲ್ಲ. ಅದನ್ನು ಬಿಟ್ಟು ಒಳ ಮೀಸಲಾತಿ ಎಂಬ ಈ ಒಂದು ಗುಮ್ಮನ್ನು ಬಿಟ್ಟು ಒಡೆಯುವಂಥ ಪ್ರಯತ್ನ ಅಲ್ವಾ ಇದು? ಏಕತೆ ಬರುತ್ತಾ ಸಮಾಜದಲ್ಲಿ? ಇದರಿಂದ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದ್ರಿ ಅಂತ ನಾನು ಸರ್ಕಾರಗಳಿಗೆ ಕೇಳ್ತಾ ಇದ್ದೇನೆ.